ನಮ್ಮ ನಾಡ ದೇವತೆ ಭುವನೇಶ್ವರ್ ಅವರಂತ ನಾವು ಭಾವಿಸ್ತಾ ಮತ್ತು ಎಲ್ಲ ನಮ್ಮ ಸಹೋದರ ಸಹೋದರರಿಗೆ ನಮಸ್ಕಾರ ಮಾಡ್ತಾ, ಈಗಾಗಲೇ ನಮ್ಮ ವೇದಿಕೆ ಮುಖಾಂತರ ನಮ್ಮ ಓಂ ಶಕ್ತಿ ಚಲಪತಿಯಣ್ಣವರು ಬಹಳ ಕನ್ನಡದ ಬಗ್ಗೆ ಬಹಳಷ್ಟು ತಿಳಿಸ್ಕೊಟ್ಟಿದ್ದಾರೆ. ದೇಶಭಕ್ತಿ ಅಂದರೆ ಯಾವ ರೀತಿ ಇರಬೇಕು ಅನ್ನೋದು ಸಹ ಅವರೆಲ್ಲರಿಗೂ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ವೇದಿಕೆಯ ಮೇಲಿರ್ತಕ್ಕಂಥ ನಮ್ಮ ಜಿಮ್ ರವಿಯವರ ಸಹೋದರರು ಮತ್ತು ನಮ್ಮ ಇದು ಮಿಡ್ಲ್ ಸ್ಕೂಲ್ನ ಸಹಪಾಠಿಗಳಾದಂಥ ನಮ್ಮ ಶ್ರೀನಿವಾಸ ಮೂರ್ತಿಯವರು, ನನ್ನ ಜೊತೆ ಜಿಲ್ಲಾ ಸಹಕಾರಿ ಯೂನಿಯನ್ನಲ್ಲಿ ಸಹ ನಿರ್ದೇಶಕಂತ ನಮ್ಮ ಲಕ್ಷ್ಮಣವರು, ನಮ್ಮ BJP ಉಪಾಧ್ಯಕ್ಷರು ಹಾಗೂ ಸುದರ್ಶ ಶಾಲೆಯ ಪುರುಷೋತ್ತಮ ರೆಡ್ಡಿಯವರು, ನಮ್ಮ ಗ್ರಾಮದಿಂದನೇ ಹೋಗಿ ಇವತ್ತು ಬೆಂಗಳೂರಿನಲ್ಲಿ ಈ ಒಂದು ಕಲೆಯ ಮೂಲಕ ಹೆಸರು ಮಾಡತಕ್ಕಂಥ ರಘು ಅವರು, ಈ ವೇದಿಕೆಯ ಈ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಸುರೇಖಾ ರೆಡ್ಡಿಯವರು, ಅಧ್ಯಕ್ಷರಾದಂಥ ಚಂದ್ರರಾಯ್ ಶೆಟ್ಟಿಯವರು, ನವೀನ್ ಅವರು, ನಮ್ಮ ಗಂಗೂಲಿ ಅವರು, ತಾವೆಲ್ಲರೂ 2 ನಿಮಿಷ ದಯವಿಟ್ಟು ಕೂತ್ಕೋಬೇಕು. ಅಂದರೆ 10-11 ಗಂಟೆಯಿಂದ ಇಲ್ಲಿವರೆಗೂ ಯಾವುದೇ ರಾಜಕೀಯ ಕಾರ್ಯಕ್ರಮಗಳಲ್ಲಿ ದುಡ್ಡು ಕೊಟ್ಟು ಕರ್ಕೊಂಡ್ಬಂದ್ರು ಇಷ್ಟೊತ್ತು ಕೂತ್ಕೊಳ್ಳೋದಿಲ್ಲ. ಅಷ್ಟು ಸಮಯನ ನೀವು ಕೊಟ್ಟಿದ್ದರೆ ಆ ಕನ್ನಡ ಅಭಿಮಾನ ಎಷ್ಟಿದೆ ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರ್ತದೆ. ಇವತ್ತು ಈ ಒಂದು ಗಡಿ ಭಾಗದಲ್ಲಿ ಕನ್ನಡ ಇವತ್ತು ಉಳ್ಕೊಂಡಿದೆ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಇವತ್ತು ಕನ್ನಡಕ್ಕೆ ಇಷ್ಟೊಂದು ಶಕ್ತಿ ಇದೆ ಅಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣಕರ್ತರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರು ಗೋಕಾಕ್ ಚಳವಳಿನ ಪ್ರಾರಂಭ ಮಾಡಿದ್ರು. ಅವತ್ತು ಏನು ಹರಿದು ಹೋಗಿದ್ದಂಥ ಎಲ್ಲ ಕನ್ನಡಿಗರು ಒಟ್ಟುಗೂಡಿ ಇವತ್ತು ನಾವೆಲ್ಲ ನೋಡಿದ್ದೀರಿ. ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಹಿಂದಿನ KGF ಏನಿತ್ತು ಅಂತ ಹೇಳ್ಬಿಟ್ಟು KGF ಅಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡೋಕೆ ಆಗ್ತಾ ಇರಲಿಲ್ಲ, ಅಂತ ಒಂದು ಸಂದರ್ಭ ಇತ್ತು. ಇವತ್ತು ಅದನ್ನೆಲ್ಲ ಮೆಟ್ಟಿ ನಿಂತಿದ್ದಾರೆ. ಇವತ್ತು ರಾಜ್ಕುಮಾರ್ ಒಂದು ಜೀವನವನ್ನ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟೋ ಕನ್ನಡವನ್ನು ಕಟ್ಟಬಹುದು. ನಮ್ಮ ಜೀವನ ಸಹ ಆ ರೀತಿ ಹೋಗ್ತದೆ. ನೀವು ನೋಡಿರ್ಬೋದು, ಯಾವುದೇ ಅವರ ಚಿತ್ರದಲ್ಲಿ ಒಂದು ಕಡೆ ಒಂದು ಬೀಡಿ ಸಿಗರೇಟ್ ಸೇದಿರ್ಬೋದು ಆಗಿರ್ಬೋದು, ಒಂದು ಕುಡಿತ ಆಗಿರ್ಬೋದು, ಅವ್ರು ಎಲ್ಲಿನೂ ಆ ಒಂದು ಜೀವನದ ಪೂರ್ತಿ ಅವ್ರು ಯಾವುದೇ ಚಿತ್ರದಲ್ಲಿ ಅದನ್ನು ನಟಿಸಿಲ್ಲ. ಅದು ನಮಗೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು, ಯಾವ ರೀತಿ ನಾವು ಸಮಾಜದಲ್ಲಿ ಇರ್ಬೇಕಂತಕ್ಕಂಥ. ಅವರಿಗೆ ಕನ್ನಡ ಪ್ರೇಮ ಎಷ್ಟಿತ್ತು ಅಂತಂದ್ರೆ, ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಕೂಲಿ ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಬಂದಾಗ ಅದನ್ನು ನಿರಾಕರಣೆ ಮಾಡಿದ್ರು. ಕಾರಣ ಒಂದೇ ಒಂದು, ನಾನು ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ನಟನೆ ಮಾಡೋದಿಲ್ಲ ಅನ್ನೋದಕ್ಕೆ. ಆದರೆ ಆ ಚಿತ್ರದಲ್ಲಿ ಇವ್ರ ಪಾತ್ರ ಏನಂತಂದ್ರೆ, ಇವ್ರು ಟ್ರೈನಿಂದ ಇಳಿತಾರೆ, ಅಮಿತಾಬ್ ಬಚ್ಚನ್ ಇವ್ರ ಸೂಟ್ ಕೇಸ್ನ ಹೊತ್ಕೊಂಡು ಹೋಗೋಗ್ತಕ್ಕಂಥ ಅಂತ ಒಂದು ಅವಕಾಶವನ್ನು ಕೂಡ ಅಂತ ಮೇರು ನಟ ಅಮಿತಾಬ್ ಬಚ್ಚನ್ ಅವರ ಚಿತ್ರದಲ್ಲಿ ಅವಕಾಶವನ್ನು ಕೂಡ ಅವ್ರು ನಿರಾಕರಣೆ ಮಾಡಿದ್ದಾರೆ. ಇವತ್ತು ಕನ್ನಡ ಇದೆ, ನಮ್ಮ ಹುಡುಗರು ಏನು ಕನ್ನಡದ ಪರ ಯಾರೇ ಕೆಲಸ ಮಾಡ್ತೀನಿ ಅಂದ್ರು ಅವ್ರಿಗೆ ಯಾವತ್ತೂ ನಾವು ಒಂದು ಪ್ರೋತ್ಸಾಹ ಕೊಡೋದಕ್ಕೆ ನಾವು ಸಿದ್ಧವಾಗಿರ್ತೀವಿ. ಏನು ನಮ್ಮ ಮುಳಬಾಗಿಲು ಕೋಲಾರ ಇದೆ, ನಮ್ಮ ಕೋಲಾರ ಗಡಿ ಬಿಟ್ಟ ತಕ್ಷಣ ನಮ್ಮ ನಲ್ಲೂರು, ಬಂಡಾರಳ್ಳಿ, ಈ ಕಡೆ ಕಾಮನೂರು, ಕಮ್ಮದಟ್ಟಿ, ಈ ಗ್ರಾಮಗಳು ಬಿಟ್ಟರೆ ಎಲ್ಲ ಗ್ರಾಮಗಳು ತೆಲುಗು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭ. ಏನು ನಾವು ಯುವಕರಾಗಿರ್ಬೇಕಂದ್ರೆ ಎಲ್ಲ ಗ್ರಾಮಗಳು ತೆಲುಗು ಮಾತಾಡ್ತಾ ಇದ್ವಿ. ಅವತ್ತು ನಾವು ಇಲ್ಲಿ ಕೋಲಾರಲ್ಲಿ ಯಾವುದಾದ್ರು ಒಂದು ಕನ್ನಡ ಚಿತ್ರ ಆಯಿತು ಅಂತಂದರೆ ನಾವೆಲ್ಲ ಸ್ಟಾರ್ ಕಟ್ಕೊಂಡ್ಬಂದು ಬರ್ತಾ ಇದ್ವಿ. ಆದರೆ ಇವತ್ತು ಯುವಕರಲ್ಲಿ ಮನೋರಂಜನೆ ಸಿಗ್ತಾ ಇರಲಿಲ್ಲ. ಅವಾಗ ಯಾವ ಮನೆಯಲ್ಲೂ TV ಇರ್ತಾ ಇರಲಿಲ್ಲ. ಎಲ್ಲ ಮನೋರಂಜನೆ ಏನು ಊರಲ್ಲಿ ಏನಾದರೂ ಒಂದು ಜಾನಪದ ಕಾರ್ಯಕ್ರಮಗಳಿದ್ರೆ ಅದು ಬಿಟ್ಟರೆ ಯಾವುದಾದ್ರು ಸಿನಿಮಾ. ಅಂಥ ಸಂದರ್ಭದಲ್ಲಿ ಹೆಚ್ಚು ಕನ್ನಡದ ಬಗ್ಗೆ ಹೋರಾಟ ಮಾಡ್ತಾರೆ. ಆಗ ನಾವೇನು ಒಂದು ನಮ್ಮ ಗ್ರಾಮದ ಪ್ರತಿ ಒಂದು ರಸ್ತೆಗೆ ಒಬ್ಬೊಬ್ಬ ಕವಿಯ ಹೆಸರನ್ನಿಟ್ಟು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಏನು ಇವು ನಮ್ಮ ಯುವಕರಲ್ಲಿ ಆ ಇದಿಲ್ಲ ಅಂದಾಗ ನಮ್ಮ ಗ್ರಾಮದವರೇ, ನಮ್ಮ ಹುಡುಗರೇ ಈ ಒಂದು ದಿಟ್ಟ ಕನ್ನಡ ರಾಷ್ಟ್ರೀಯ ವೇದಿಕೆ ಮಾಡಿ ಕನ್ನಡದ ಪರ ಹೋರಾಟ ಮಾಡ್ತೀವಿ ಅಂದಾಗ ನಮಗೂ ಸಹ ಬಹಳ ಸಂತೋಷ ಆಯಿತು. ಇದು ಉದ್ಘಾಟನೆಗೆ ಇವತ್ತಿನ ಏನು ನಮ್ಮ ASP ದೇವರಾಜ್ ಸರ್ ಅವರು ಅವತ್ತು ಅಲ್ಲಿ ಬಂದು ನಮ್ಮ ಗ್ರಾಮದಲ್ಲಿ ಬಂದು ಈ ಒಂದು ಸಂಘವನ್ನು ಉದ್ಘಾಟನೆ ಮಾಡಿದ್ರು. ಅವರು ಅವತ್ತು ಒಂದು ಏನು ಮಾಡಿದ್ರು, ಆ ಯುವಕರಲ್ಲಿ ಅವ್ರು ಮಾಡ್ತಕ್ಕಂಥ ಭಾಷಣ ನಿಜವಾಗ್ಲೂ ಯುವಕರು ಯಾವ ರೀತಿ ಇರ್ಬೇಕಂತಕ್ಕಂಥದ್ದನ್ನ ಕಲಿಸ್ಕೊಟ್ಟಿದ್ದಾರೆ. ಇವತ್ತು ನಾವು ಯಾರೇ ಇರ್ಬೋದು, ಇವತ್ತು ನಮ್ಮ ದೇಶನ ಬದಲಾವಣೆ ಮಾಡಕ್ ಆಗೋದಿಲ್ಲ, ಆ ಸ್ಥಿತಿಗೆ ಬಂದಿದೆ ನಮ್ಮ ದೇಶ. ಅದು ಬದಲಾವಣೆ ಆಗ್ಬೇಕಂತಂದ್ರೆ ಇವತ್ತೇನು ತಾಯಂದ್ರೆ ನೀವಿದ್ದೀರಿ, ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ. ಅದು ನಮ್ಮ ಒಂದು ಮಾತಿದೆ, ಹೆಣ್ಣೊಂದು ಕರೀತಾರೆ ಶಾಲೆಯೊಂದು ತೆರೆದಂತೆ ಅಂತ. ಇವತ್ತು ಎಷ್ಟೇ ತಂದೆ ಮಕ್ಕಳ ಮೇಲೆ ಪ್ರೀತಿ ಇದ್ರು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತ ಕಲಿಸುವಂತ ಸಂದರ್ಭ ಬಂದ್ರೆ ಅದು ತಾಯಿನೇ ಆಗಿರ್ತಾರೆ. ಯಾಕಂತಂದ್ರೆ ಅವ್ರು ಕೂತು ಮಗು ಊಟ ತಿನ್ಸ್ಕೊಂಡು ಶಾಲೆಯನ್ನು ಕಳಿಸ್ತಾರೆ. ಆದ್ರೆ ಇನ್ನೊಂದು ಬದಲಾವಣೆ ತರುವಂತ ಶಕ್ತಿ ಇವತ್ತು ತಮ್ಮಲ್ಲಿದೆ. ಏನಂತಂದ್ರೆ ಇವತ್ತು ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಭ್ರಷ್ಟಾಚಾರ ಅಂತಕ್ಕಂಥ
ಮಿತಿ ಮೀರಿ ಹೋಗಿದೆ. ಎಷ್ಟೇ ನಾವು ಬಡ್ಜೆಟ್ನ ಕೊಟ್ಟರು ಈ ದೇಶವನ್ನು ಉದ್ಧಾರ ಮಾಡಕ್ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಗೆ ಇವತ್ತು ಭ್ರಷ್ಟಾಚಾರ ಹೋಗಿದೆ. ದಯವಿಟ್ಟು ಅದು ಹೋದ್ರೆ ಸಮಾಧಾನದಿಂದ ಅಂತಂದ್ರೆ ಇವತ್ತು ಹುಟ್ಟಾಗ್ತಕ್ಕಂಥ ಮಕ್ಕಳಿಗೂ ಸಹ ನೀವು ಪ್ರತಿಜ್ಞೆ ಮಾಡಿಸ್ಬೇಕು. ಎಂತ ಪರಿಸ್ಥಿತಿ ಬಂದ್ರೇನು ನಾವು ಲಂಚಕ್ಕೋಸ್ಕರ ಬೇರೆಯವ್ರ ಮುಂದೆ ಕೈ ಅಡ್ಡೋದಿಲ್ಲ ಅನ್ನತಕ್ಕಂಥ ಒಂದು ಇದನ್ನ ಇವತ್ತು ತಾಯಿನ ತಾವು ಕಲಿಸ್ಬೇಕಾಗಿದೆ. ಇಲ್ಲಾಂದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ. ಎಲ್ಲ ಸಂದರ್ಭದವರು ನಮ್ಮ ಮೋದಿ ಅಂತ ನಾಯಕರು ಬರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಒಂದು ಮುಂದಿನ ಪರಿವರ್ತನೆ ಆಗ್ಬೇಕಂದ್ರೆ ನಮ್ಮ ಮಕ್ಕಳಿಂದನೇ ತಗೊಂಡು ಹೋಗ್ಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಏನು ತಾವೆಲ್ಲ ಇಲ್ಲಿ ಸೇರಿದ್ರಿ, ನಾವು ನಿಜವಾಗ್ಲೂ ಹೆಮ್ಮೆ ಪಡಬೇಕು. ಯಾಕಂತಂದ್ರೆ ಎಲ್ಲ ಕನ್ನಡದ ಕಾರ್ಯಕ್ರಮಗಳಲ್ಲಿ ಹೆಚ್ಚಿಗೆ ಗಂಡು ಮಕ್ಕಳೇ ಇರ್ತಾ ಇದ್ರು. ಇವತ್ತು ತಾವೆಲ್ಲ ಇಷ್ಟೊಂದು ಜನ ಹೆಣ್ಮಕ್ಳು ಸೇರಿದ್ರಿ ಅಂತಂದ್ರೆ ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಎಲ್ಲ ರಂಗದಲ್ಲೂ ಹೆಣ್ಮಕ್ಳು ತಾವು ಪಾಲ್ಗೊಳ್ಬೇಕು. ಈ ದೇಶದ ಇವತ್ತು ಯಾರು ಹೆಚ್ಚಿಗೆ ನಂಬಿಕೆ ಅಂತಕ್ಕಂಥದ್ದು ಏನಿದೆ, ಇವತ್ತು DCC ಬ್ಯಾಂಕಲ್ಲಿ ಹೋಗಿ ಸಾಲ ಕೊಡ್ಬೇಕು ಅಂದ್ರೂ ಕೂಡ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ. ಹೆಣ್ಣು ಮಕ್ಕಳು ಏನೋ ಒಂದು ಸಂಘ ಮಾಡ್ಕೊಂಡಿದ್ರೆ ಅವ್ರು ಕೊಡ್ತಾರೆ, ಆದರೆ ಗಂಡು ಮಕ್ಕಳು ಸಾಲ ಮಾಡ್ಕೊಂಡಿದ್ರೆ ಕೊಡೋದಿಲ್ಲ. ಕಾರಣ ಏನಂತಂದ್ರೆ ಹವ್ಯಾಸಗಳು ಬದಲಾವಣೆ ಇದೆ. ಅದರಿಂದ ಇವತ್ತು ತಾವೆಲ್ಲರೂ ಈ ಒಂದು ಕನ್ನಡದ ಏಳಿಗೆಗಾಗಿ ತಾವೆಲ್ಲ ದುಡಿಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ, ಏನೇ ಸಂದರ್ಭ ಬಂದ್ರೂ ಕನ್ನಡವನ್ನ ನಾವು ಉಳಿಸ್ತೀವಿ ಅಂತಕ್ಕಂಥ ಹೋರಾಟದಲ್ಲಿ ನಾವೆಲ್ಲ ಬಾರೋಣ. ಏನು ನಮ್ಮ ಕವಿಗಳು ಹೇಳಿದ್ರು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯಶಿವ. ಅಂದ್ರೆ ನಮ್ಮ ಏನು ಕನ್ನಡ ಇದೆ ಅದನ್ನ ನಾವು ಡಿಂಡಿಮ ಬಾರಿಸೋ ಮೂಲಕ ಆಚರಣೆ ಮಾಡ್ಕೋಬೇಕು. ಕಚ್ಚಾಡುವವರನ್ನು ಕೂಡಿಸಿ ಹೋಲಿಸು. ಏನ್ ಕಚ್ಚಾಡ್ತಾರೆ ಅವ್ರನ್ನ ಕೂಡಿಸಿ ಹೋಲಿಸು ಅಂತ. ಅವಾಗ ನಮ್ಮ ರೆಡ್ಡಿ ಅವರು ಹೇಳಿದ್ರು, ಅವರು ನಾವು ತಮಿಳ್ನಾಡಿಂದ ಬಂದಿದ್ದೀವಿ ಅಂತ. ಅವ್ರು ತಪ್ಪು ತಿಳ್ಕೋಬಾರ್ದು. ಏನಪ್ಪ ತಮಿಳ್ನಾಡು ಇರ್ತಾರೆ, ನೀವು ತಮಿಳಲ್ಲಿ ಹೋಗ್ಬಿಟ್ಟು ಯಾರನ್ನ ಅಡ್ರೆಸ್ ಕೇಳಿದ್ರೆ ಸೀದಾ ಮುನ್ನಳ್ಳಪ್ಪ ಅಂತಾರೆ. ಅದೇ ತಮಿಳವ್ರು ಬಂದು ನಮ್ಮ ಕನ್ನಡದಿಂದ ಕೇಳಿದ್ರೆ ಇವ್ರ ಭಾಷೆ ಬರೋದಿಲ್ಲ. ತಮಿಳು ಬರ್ತಾ ಇದ್ರು ತಮಿಳಲ್ಲಿ ಮಾತಾಡಿ ಈ ಥರ ಅಡ್ರೆಸ್ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ನಾವು ಕನ್ನಡಿಗರು ಯಾರೇ ಬರಲಿ ಅದನ್ನು ಸ್ವೀಕಾರ ಮಾಡ್ತೀವಿ. ಬೇರೆ ಭಾಷೆಯಲ್ಲಿ ಅದಾಗೋದಿಲ್ಲ. ಆದರೂ ಸಹ ನಾವು ಎಲ್ಲ ಭಾಷೆಯನ್ನು ಪ್ರೀತಿಸೋಣ. ನಮ್ಮ ಕನ್ನಡ ಏನಿದೆ ನಮ್ಮ ತಾಯಿ ಭಾಷೆ, ಅದರಿಂದ ಕನ್ನಡವನ್ನು ನಾವೆಲ್ಲ ಬೆಳೆಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾ, ಇಷ್ಟೊತ್ತು ತಾವೆಲ್ಲ ಇಲ್ಲಿ ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಿ, ನೋಡಿದ್ದೀರಿ. ನಾನೆಲ್ಲ ಇವತ್ತು ಶಾಲೆಗಳು ಯಾರ್ಯಾರಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗಳು ಏನು ನೀವು ವಾರ್ಷಿಕೋತ್ಸವ ಮಾಡ್ತೀವಿ ಶಾಲೆಯಲ್ಲಿ, ಅವತ್ತಿನ ದಿವಸ ಇಷ್ಟೆಲ್ಲ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟರು, ಎಲ್ಲ ಕನ್ನಡದ ಒಂದು ಗೀತೆಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ಕಾರ್ಯಕ್ರಮ ನಿಮಗೆ ಮನಸ್ಸು ಬೇಜಾರಾಗೋ ರೀತಿ ಇತ್ತಾ? ಒಂದೇ ಒಂದು ಕಾರ್ಯಕ್ರಮ. ಆದರೆ ಇವತ್ತು ಏನಿದೆ ಶಾಲೆಗಳು ಎಲ್ಲಾನು ಬೇರೆ ಬೇರೆ ಭಾಷೆ ಚಿತ್ರಗಳೆಲ್ಲ ಹಾಡುಗಳೆಲ್ಲ ಹಾಕಿ ಮಕ್ಕಳ ಕೈಯಲ್ಲಿ ಆಡ್ತಾರೆ. ಇಲ್ಲಿಂದನೇ ನಾವು ತರಬೇಕಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಇವತ್ತು ಏನು ನಮ್ಮ ಬೆಂಗಳೂರಿನಿಂದ ಬಂದಿರತಕ್ಕಂಥ ಮಕ್ಕಳು, ಯಾವ ಶಾಲೆ ಮಕ್ಕಳು ನಮ್ಮ ದೇಶದ ಸಂಸ್ಕೃತಿಯನ್ನ ಇವತ್ತು ಯಾವ ರೀತಿ ಉಳಿಸ್ಬೇಕು ಅನ್ನೋದು ಅವ್ರನ್ನ ನೋಡಿ, ಆ ಸಂಸ್ಥೆಯನ್ನು ನೋಡಿ ನಾವು ಕಲಿಬೇಕಾಗಿದೆ. ತಾವೆಲ್ಲರೂ ತಮ್ಮ ಮಕ್ಕಳಲ್ಲಿ ಈ ರೀತಿಯ ಒಂದು ಸಂಸ್ಕೃತಿಯನ್ನ ಕಲಿಸ್ಬೇಕು ಅಂತ ಹೇಳ್ತಾ, ನನ್ನೂ ಸಹ ಕರೆಸಿ ಇವತ್ತು ಏನು ನಮ್ಮ ಶಾಸಕರು ಮುಳಬಾಗಿಲ ನಮ್ಮ ಶಾಸಕರು ಬರಬೇಕಾಗಿತ್ತು. ಅವರು ನನ್ನ ಪ್ರೋತ್ಸಾಹ ಸದಾ ಇರುತ್ತೆ ಅಂತ ಹೇಳಿದ್ರು. ಯಾವುದೋ ಒಂದು ವೈಯಕ್ತಿಕ ಕಾರಣದಿಂದ ಬರೋಕ್ಕಾಗಿಲ್ಲ. ನನ್ನ ಬಗ್ಗೆ ಎಲ್ಲ ಒಂದು ಸಭೆಯಲ್ಲಿ ಸಂದೇಶವನ್ನು ಶುಭಾಶಯಗಳನ್ನು ತಿಳಿಸ್ರಿ. ಅವ್ರಿಗೆ ಏನು ಪ್ರೋತ್ಸಾಹ ಇದೆ, ನಮ್ಮ ಯುವಕರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಪ್ರೋತ್ಸಾಹ ಕೊಡೋದಕ್ಕೆ ನಾನು ಸದಾ ಸಿದ್ಧ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನನ್ನ ಇವ್ರನ್ನ ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಂಘಟಕರಿಗೂ ತಮಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.